ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ ಸರ್. ಇದೀಗ ಮಾತನಾಡ್ತಾ ಇದ್ವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅಬಕಾರಿಯಲ್ಲಿ ಏನು ಆರ್ ಅಶೋಕ್ ಅವರು ಹೇಳ್ತಾರೆ ಒಂದು ತೋರಿಸಿ ಅಂದ್ರೆ 6,000 ಕೋಟಿ ಹಗರಣ ಆಗಿದೆ, ಇದರ ದುಡ್ಡು ರಾಜ್ಯಗಳ ಚುನಾವಣೆಗೆ ಅಲ್ಲಿ ಹೋಗಿದೆ ಅಂತ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ನೋಡಿ, ನಾನು ಒಂದನ್ನ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಈಗ ಕಾಂಗ್ರೆಸ್ನ ವಕ್ತಾರರು ಅಂದರು ಇಲ್ಲ ಅದು AI ಬಳಸಿದ ಇಡಿ ಆಗಿರ್ಬೋದು, ಅದಕ್ಕೆ ತನಿಖೆ ಆಗಲಿ. ಇವಾಗ ನಾವು ಹೋರಾಟ ಮಾಡ್ತಾ ಇರೋದೇ ತನಿಖೆ ಆಗಬೇಕು. ನೀವು ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಆ ಸಚಿವ ನಾವೇನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ. ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ತನಿಖೆಗೆ ಸಹಕರಿಸಿ, ತನಿಖೆ ಮಾಡಿಸಿ ಅಂತೇಳಿ ಒಂದು ನೋಡಿ. ಹಿಂದೆಲ್ಲ ನಾವು ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ, ಒಂದು ಆರೋಪ ಬಂದಂಥ ಸಂದರ್ಭದಲ್ಲಿ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದು ಆರೋಪ ಬಂತು ಅಂತ ಫೋನ್ ಕದ್ದಾಲಿಕೆ ಬಂತು, ಆರೋಪ ಬಂದ ತಕ್ಷಣ ಕುರ್ಚೆ ಬಿಟ್ಟು ಇಳಿದು ಆ ತನಿಖೆಗೆ ಅವರು ಆಗ್ರಹ ಮಾಡಿದ್ರು. ಅದೇ ರೀತಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ? ಅಂದರೆ ನಿಮ್ಮಲ್ಲಿ ಏನೋ ವೈಫಲ್ಯ ಇದೆ ಅಂತ ಅಲ್ವಾ ಆ ಥರ ಮಾಡ್ತಾ ಇರೋದು? ಈಗ ಫೈನಾನ್ಸ್ ಯಾರ ಕಡೆ ಇದೆ? ಸಿದ್ದರಾಮಯ್ಯನವ್ರ ಕಡೆ ಇದೆ. ಹಾಗಾದರೆ ಇದು ಯಾಕೆ ಅಧಿಕಾರಿಗಳು 18 ಅಧಿಕಾರಿಗಳು ಯಾಕೆ ಸಿಕ್ಕಾಕೊಂಡ್ರು? ಅವರ ಸ್ವಂತ ಮಗನೇ ಫೋನಲ್ಲಿ ಮಾತಾಡ್ತಾರೆ, ಡೀಲಿಗಿಳಿತಾರೆ. ಅದು ಪತ್ರಿಕೆಗಳಲ್ಲೂ ಬಂದಿದೆ, ಟಿವಿಯಲ್ಲೂ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲೂ ಬಂದಿದೆ. ಅದಕ್ಕೆ ಆಗ್ರಹ ಮಾಡಿ. ನಮ್ಮದು ಹೋರಾಟದ ಒಂದು ಪ್ರಮುಖ ಉದ್ದೇಶ ಬಂದು ಇದಕ್ಕೆ ಆಗ್ರಹ ಮಾಡಬೇಕು, ರಾಜೀನಾಮೆ ಕೊಡಬೇಕು. ಈ ಒಂದು ಪ್ರಮುಖ ಉದ್ದೇಶ ಏನು ಇದೆ ಅಂದರೆ ಈ ಬೇಡಿಕೆಗಳಿದೆ, ಆ ಬೇಡಿಕೆ ನಮ್ಮದು ವಿರೋಧ ಪಕ್ಷವಾಗಿ ಇರ್ಬೋದು, ಜನರ ಬೇಡಿಕೆನೂ ಹೌದು. RB ತಿಮ್ಮಾಪುರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಆ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಜನರು ಹೋರಾಟ ಮಾಡ್ತಾ ಇದ್ದಾರೆ ಸಾಕಷ್ಟು ಕಡೆ. ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇರ್ಬೋದು, ಬೇರೆ ಸಂಘಟನೆಗಳಿರ್ಬೋದು. ಅದಕ್ಕೆ ಜೊತೆಯಲ್ಲಿ BJP ಕೈ ಜೋಡಿಸಿದೆ ಇವತ್ತಿನ ದಿನದಲ್ಲಿ. ಅದಕ್ಕೆ ನೀವು ಯಾಕೆ ಭಯಭೀತರಾಗ್ತೀರಾ? ನೀವು ಆಯಿತು ತಿಮ್ಮಾಪುರ ಅವರೇ ಬಂದು ನಾಳೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಲಿ, ಹೌದು ನನ್ನ ಇಲಾಖೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ನಾನು ರಾಜೀನಾಮೆ ಕೊಡ್ತೀನಿ, ತನಿಖೆ ಆಗ್ರಹ ಮಾಡ್ತೀನಿ, ಸಿಂಪಲ್. ಅದು ಬಿಟ್ಟು ಇಷ್ಟೆಲ್ಲ ಆಕ್ರೋಶಿತ ಭರಿತವಾಗಿ ನೀವು ನಡ್ಕೊಳ್ಳೋ ಪರಿಸ್ಥಿತಿಯೇ ಇರಲಿಲ್ಲ. ನಾವು ಇಷ್ಟೆಲ್ಲ ಹೋರಾಟಗಳು ಮಾಡ್ತಾನೆ ಇರಲಿಲ್ಲ. ತನಿಖೆ ಆಗ್ರಹ ಮಾಡಿ ಸ್ವಾಮಿ. ನೀವು ಹಿಂದೆಲ್ಲ ಸಮಸ್ಯೆಗಳಾದಾಗ ನೋಡಿ, ಭ್ರಷ್ಟಾಚಾರ ಆಗಿಲ್ಲ ಹಿಂದೆಲ್ಲ ನಡೆದಂತ ನಾನು ಸಾಕಷ್ಟು ಉದಾಹರಣೆ ಕೊಡಬಲ್ಲೆ. ಇವಾಗ ಕೊಟ್ಟರೆ ಮತ್ತೆ ವಾಪಸ್ಸು ಡೈವರ್ಟ್ ಆಗುತ್ತೆ. ಈಗ ಒಂದು VB ರಾಮ್ಜಿ ಬಗ್ಗೆ ವಿಷಯಗಳು ಹೇಳಿದ್ರು. VB ರಾಮ್ಜಿ ಏನು ನಾವೇನು ಹೆಸರನ್ನು ಬದಲಾವಣೆ ಮಾಡಿದೆ ಅಂತೇಳಿ ಅವರದ್ದು ಭಾಳಷ್ಟು ವಿರೋಧಗಳಿದೆ. ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಏನು ತಂದಿದೆ ಅಂತ ಹೇಳಿದ್ರೆ, ಉದಾಹರಣೆ ನೀವು ಅದರ ಆಡಿಟ್ ಆಗಿರ್ಬೋದು, ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಇರ್ಬೋದು, ಆಮೇಲೆ ಅಲ್ಲಿ ಬಯೋಮೆಟ್ರಿಕ್ ಇರ್ಬೋದು. ಇಲ್ಲಿ ಹಿಂದೆ ಸಾಕಷ್ಟು ಜನರು ಇವತ್ತಿನ ಒಂದು ಪೀಳಿಗೆ ಕೇಳಿ ಅಥವಾ ಹಿಂದೆ ಒಂದು 10 ವರ್ಷ ಹಿಂದೆ ಪೀಳಿಗೆ ಕೇಳಿ, ಈ ಮನ್ರೇಗಾ ಅಂತೇಳಿ ಅಂದರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಈಗಿನ ಪೀಳಿಗೆ ಅಂದರೆ ಕಾರ್ಮಿಕ ವರ್ಗದವರಿಗೆ ಒಂದು ವರ್ಗದವರಿಗೆ ಗೊತ್ತು. ಆದರೆ ಈಗ ಮನ್ರೇಗಾ ಏನ್ರಿ ಇದು ಅಂತೇಳಿ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಮುಂದೆ ಇಷ್ಟು ಬಜೆಟ್ನಲ್ಲೂ ಸಹಿತ ಅದಕ್ಕೆ ಸಪ್ರೇಟ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಈಗ ಏನು 60-40% ಏನಿತ್ತು ಅದನ್ನು 90 ಮತ್ತು 10% ವಿಂಗಡಣೆ ಮಾಡಿದ್ದಾರೆ. ಅದನ್ನು ನಾವು ಯಾವ ರೀತಿಯಾಗಿ 60-40 ನಾನು ಹೇಳ್ತಿರೋದು 60-40 ಇದರಲ್ಲಿ ಇರತಕ್ಕಂಥದ್ದನ್ನು ಅವ್ರು 40% ರಾಜ್ಯದವರು 60% ಕೇಂದ್ರ ಇದು ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಕಾಶೆಗಳು ನೀವು ಎಷ್ಟು ಕೆಲಸಗಳಾಗಿದೆ, ನಕಾಶೆ ಅಂದರೆ ಸ್ಯಾಟಲೈಟ್ ಮುಖಾಂತರ ನೋಡಿ ಬಿಡುಗಡೆ ಮಾಡತಕ್ಕಂಥದ್ದು 125 ದಿವಸ ಸರ್. ಒಂದೇ ಸೆಕೆಂಡ್ VB ರಾಮ್ಜಿ ಬಗ್ಗೆ ಮಾತಾಡಿ ಅಂತ ನೋಡಿ. ಇವತ್ತಿನ ಜನರಿಗೆ ಇವತ್ತಿನ ಒಂದು ನೀವು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಥರ್ಡ್ ಪಾರ್ಟಿ ಸಮೀಕ್ಷೆ ಮಾಡಿದೆ. ಇದರಿಂದ ಕಾರ್ಮಿಕಕ್ಕೆ ಉಪಯೋಗವೋ ಅನಾನುಕೂಲ ಹೇಳೋದ್ರ ಬಗ್ಗೆ ಸಮೀಕ್ಷೆ ಮಾಡಿದ ಸಂದರ್ಭದಲ್ಲಿ 99% ಒಳ್ಳೇದಾಗತ್ತೆ ಅಂತ ಹೇಳಿ ಬಂದಿದೆ ವಿನಃ ಕೆಟ್ಟದ್ದಾಗತ್ತೆ ಅಂತ ಬಂದಿಲ್ಲ. ಸಾಕಷ್ಟು ಹಣ ಇವರ ಏನು ಕಾಂಗ್ರೆಸ್ ತಿಂದಾಕಿದ್ರು, ನೀವು ದುಡ್ಡನ್ನ ತಿಂದಾಕಿದ್ರು, ಭ್ರಷ್ಟಾಚಾರ ಮಾಡಿದ್ರು. ಈಗ ಯಾವುದೇ ಅವಕಾಶ ಇಲ್ಲ. ಹೀಗಾಗಿ ಇವರಿಗೆ ದುಡ್ಡನ್ನ ತಿನ್ಲಿಕ್ಕೆ ಆಗ್ತಾ ಇಲ್ಲ ಹೇಳೋ ಒಂದೇ ಒಂದು ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ.